ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೋಮವಾರ ಸಂಜೆನೇ ನಾನು ಕೊರಿಯರ್ ಎಲ್ಲ ಹಾಕಿದ್ದೀನಿ. ಕೆಲವು ಒಬ್ಬೊಬ್ಬರಿಗೆ ಇವತ್ತೇ ಸಿಗುತ್ತೆ, ಇವತ್ತು ಮಂಗಳವಾರ ಸಂಜೆ ಅಷ್ಟರೊಳಗೂ ಸಿಗುತ್ತೆ, ಇಲ್ಲಾಂದರೆ ತುಂಬ ದೂರ ಇತ್ತು ಅಂದರೆ ಬುಧವಾರ ಸಿಗುತ್ತೆ. ಒಟ್ಟಿನಲ್ಲಿ 2 ದಿನದಷ್ಟರೊಳಗೆ ನಿಮಗೆ ಕೈ ಸೇರುತ್ತೆ. ಕೊರಿಯರ್ ಮಾಡೋದು ಸ್ವಲ್ಪ ತಡ ಆಯಿತು, ಯಾಕೆಂದರೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು, ಹಾಗಾಗಿ ಲೇಟ್ ಆಗುತ್ತೆ. ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಡಿಯೋನ ಪೂರ್ತಿ ನೋಡಿ. ನೀವು ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ, ನಿಮಗೇನು ತಿಳಿಯೋದಿಲ್ಲ. ಯಾಕೆಂದರೆ ನಾನು ಯಾವ ಗಿಡ ಹಾಕಿರ್ತೀನಿ ಅಂತಲೂ ಗೊತ್ತಾಗೋದಿಲ್ಲ ನಿಮಗೆ. ಬರೀ ಗಿಡ ಬೇಕು ಅಂದ್ಬಿಟ್ಟು ಕಳಿಸ್ತೀರಾ, ಅದು ಯಾವ ಗಿಡ, ಒಂದು ಕಲರಲ್ಲಿ ಎಷ್ಟು ಸಸಿ ಬೇಕು ಏನೂ ಕಳಿಸೋದು. ಗಾರ್ಡನ್ ಬೇಗನೆ ಬಂದಿದ್ದೀನಿ, ಅಂದರೆ ಒಂದು ಸ್ವಲ್ಪ ದಿನ ಬೇಗನೆ ಬರಬೇಕು. ಯಾಕೆಂದರೆ ಗಾರ್ಡನಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇರೋ ಕಾರಣ ಬೆಳಗ್ಗೆ ಬೇಗನೆ ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಕಟ್ ಮಾಡೋವೆಲ್ಲ ಇದೆ, ಹಂಗಾಗಿ ಅದೆಲ್ಲ ತೆಗೆದು ಒಂದು ಕಡೆಗೆ ಜೋಡಿಸ್ಬೇಕು. ಆಮೇಲೆ ಬಂದು ನಾನು ರಿಪೋರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬರ್ತಿದ್ದೀನಿ ಗಾರ್ಡನ್ಗೆ. ಬೇಗ ಬಂದರೆ ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ, ಹಾಗಾಗಿ ಬೇಗ ಬರ್ತಿದ್ದೀನಿ. ಇನ್ನು ತಂಗಿ ಕಾಫಿ ತಗೊಬಂದವಳೆ ನೋಡಿ. ಅಂದರೆ ನಾನು 6 ಗಂಟೆಗೆ ಬಂದುಬಿಡ್ತೀನಿ ಗಾರ್ಡನ್ಗೆ, ಹಾಗಾಗಿ ಇವಳು ಒಂದು 8 ಗಂಟೆಗೆ ಕಾಫಿ ತಗೊಬಂದಿದ್ದಾಳೆ. ಅಲ್ಲೇ ನೋಡಿ ಕಾಫಿ ಎಲ್ಲ ಕುಡಿತಾ ಇದ್ದೀವಿ. ಅಂದರೆ ತುಂಬಾ ಕೆಲಸ ಇದೆ ಈ ನಡುವೆ ಅಂತೂ. ಆ ಕೆಲಸ ಎಲ್ಲ ಮುಗಿಸೋ ತನಕ ನಂಗೆ ಸಮಾಧಾನ ಇರೋದಿಲ್ಲ, ಹಂಗಾಗಿ ನಾನು ಬೇಗನೆ ಬರ್ತೀನಿ. ಇನ್ನು ಜಾನಿ ನೋಡಿ ಅಲ್ಲಿ ಬನ್ ಕೊಡಬೇಕಂತೆ ಅವನಿಗೆ, ಹಂಗಾಗಿ ನೋಡಿ ಅಲ್ಲಿ ಬನ್ನು ಕೊಟ್ಟರು ತಿನ್ನೋದಿಲ್ಲ ಅವನು. ಅವನಿಗೆ ಕೊಟ್ಟಿರ್ತೀವಿ ಫಸ್ಟ್ಗೆ, ನಾವು ತಿಂತಿರ್ತೀವಲ್ಲ, ಅಲ್ಲಿ ಬಿಟ್ಬಿಟ್ಟು ಬರ್ತಾನೆ. ಮತ್ತು ಅವನಿಗೆ ಬೇರೆ ಕೊಟ್ಟು ನಾವೇನಾದರೂ ಬೇರೆ ತಿಂತಿದ್ದೀವೇನೋ ಅನ್ನೋ ಥರ ಬರ್ತಾನೆ ಅವನು. ನಾವು ಅದೇ ತಿಂತಾ ಇರೋದು ಕಣೋ, ಹೋಗು ಅಂದಮೇಲೆ ಆಮೇಲೆ ಹೋಗಿ ತಿಂತಾನೆ. ಎಷ್ಟು ಬುದ್ಧಿವಂತ ನೋಡಿ ನಮ್ಮ ಜಾನಿ. ಬಂದು ತಗೊಂಡು ಟೀ ಎಲ್ಲನೂ ತೊಗೊಂಬಂದಿದ್ಲು, ಹಾಗಾಗಿ ಅಲ್ಲಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅವಳು ಬರೋ ಅಷ್ಟರೊಳಗೆ ನಾನು ಗಾರ್ಡನ್ ಕೆಲಸ ಎಲ್ಲ ಮುಗಿಸಿದ್ದೆ. ಅಂದರೆ ಕೆಲಸ ಅಂದರೆ ಅದು ಗಾರ್ಡನ್ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೆ. ಅವಳು ಟೀ ಎಲ್ಲ ತೊಗೊಬಂದು ಆಮೇಲೆ ಕುಡಿದು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಪನ್ನೀರ್ ಗುಲಾಬಿ ಅಂತೂ ಏನು ಘಮ ಘಮ ಅನ್ನುತ್ತೆ, ಅಂದರೆ ನನಗದ್ರ ಸ್ಮೆಲ್ ಅಂದರೆ ತುಂಬಾ ಇಷ್ಟ. ಈ ಪನ್ನೀರ್ ಗುಲಾಬಿ ರೋಸ್ ವಾಟ್ರಿಗೆಲ್ಲ ಹೆಚ್ಚು ಬಳಸ್ತಾರೆ, ಹಂಗಾಗಿ ಇದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಸುಗಂಧರಾಜದಲ್ಲಿ ಡೈಲಿ 2-3 ಈ ಥರ ಎಲ್ಲ ಬಿಡ್ತಾನೆ ಇರುತ್ತೆ. ಸುಗಂಧರಾಜ ಗೆಡ್ಡೆನೂ ಕೇಳ್ತಿದ್ದೀರಾ, ಇವಾಗ ಇಟ್ಟಿದ್ದೀನಿ ನಾನು. ಅದು ಸ್ವಲ್ಪ ಚಿಗುರು ಬಂದು ಎಲೆ ಎಲ್ಲ ಬಂದಮೇಲೆ ನಾನು ಅದನ್ನು ವಿಡಿಯೋ ಬಿಡ್ತೀನಿ, ಆವಾಗ ಬೇಕಿತ್ತು ಅಂದರೆ ತಗೊಳ್ಳಿ. ಯಾಕೆಂದರೆ ಅದು ಕೊಟ್ಟರು ನನಗೆ ದುಡ್ಡು ಇಸ್ಕೊಳಕ್ಕೂ ಸಮಾಧಾನ ಇರಬೇಕಲ್ಲ, ಹಾಗಾಗಿ ನಾನು ಇವಾಗ ಅದನ್ನು ಕೊಡ್ತಾ ಇಲ್ಲ ಸುಗಂಧರಾಜ ಗೆಡ್ಡೆನ. ಅದರಲ್ಲಿ ಚೆನ್ನಾಗಿ ಎಲೆ ಎಲ್ಲ ಬರಬೇಕು, ಚೆನ್ನಾಗಿ ಗರಿಗಳೆಲ್ಲ ಬಂದ ಮೇಲೆ ಆಮೇಲೆ ನಾನು ನಿಮಗೆ ಕೊಡೋದು. ಇನ್ನು ಸೂಜಿ ಮಲ್ಲಿಗೆ ಹೂವಿನ ಗಿಡ ಬೇಕು ಅಂತಿದ್ದೀರಾ. ಸೂಜಿ ಮಲ್ಲಿಗೆ ಹೂವಿನ ಗಿಡ ಒಂದಿತ್ತು, ನಾನು ಅದು ಒಂದು ಸೇಲ್ ಆಗೋಯ್ತು. ಇವೆಲ್ಲ ನನಗೆ ಇಟ್ಕೊಂಡಿರೋಂತಹ ಗಿಡಗಳು. ಅದು ಹೂವು ಹಾರ್ವೆಸ್ಟ್ ಮಾಡಬೇಕಾದ್ರೆ ಅದನ್ನು ಕಳಿಸಿದ್ದೀರಾ, ನೋಡೋಣ ಸಿಕ್ಕಿದ್ರೆ ಅದನ್ನು ತೊಗೊಂಬರ್ತೀನಿ, ತಂದು ವೀಡಿಯೋನೂ ಹಾಕ್ತೀನಿ. ಕಸ ಎಲ್ಲ ಗುಡಿಸಾಯ್ತು, ಇವಾಗ ನೀರೊಂದು ಹಾಕ್ಬಿಟ್ರೆ ಕೆಲಸ ಮುಗೀತದೆ. ಆಮೇಲೆ ಗಿಡಗಳನ್ನ ಪ್ಯಾಕ್ ಮಾಡಬೇಕು. ನೋಡಿ ಮಲ್ಲಿಗೆ ಹೂವು ಅಂತೂ ಎಷ್ಟೊಂದು ಚೆನ್ನಾಗಿ ಮಲ್ಲಿಗೆ ಹೂವು ಇದು ಎಲ್ಲ ಅರಳಿದೆ ನೋಡಿ. ಇದು 2 ದಿನದ ವಿಡಿಯೋ ಇರುತ್ತೆ. ಇನ್ನು ಇವತ್ತು ಸೋಮವಾರ ಬೆಳಗಿನ ಗಿಡಗಳೆಲ್ಲನೂ ಪ್ಯಾಕ್ ಮಾಡಿ ಇಡಬೇಕಲ್ಲ, ಹಾಗಾಗಿ ಸ್ವಲ್ಪ ಇವತ್ತು ಕೊರಿಯರೆಲ್ಲ ಜಾಸ್ತಿ ಇತ್ತು, ಹಾಗಾಗಿ ಬೆಳಗ್ಗೆನೇ ಅದು ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ನೋಡಿ ನಾನು ನಿಮಗೆ ಕಳಿಸೋವಂತಹ ಗಿಡಗಳು ಈ ಥರ ಇರುತ್ತೆ. ಪ್ರತಿಯೊಂದು ಗಿಡದಲ್ಲೂ ಈ ಥರ ಸಸಿಗಳು ಬಂದಿರುತ್ತೆ. ಅದರಲ್ಲೂ ಪಕ್ಕದಲ್ಲೇ ಎಷ್ಟು ದೊಡ್ಡ ದೊಡ್ಡ ಸಸಿಗಳೆಲ್ಲ ಬಂದಿರುತ್ತೆ. ಅದೇ ಥರನೇ ನಾನು ನಿಮಗೆ ಕಳಿಸಿದ್ದೀನಿ. ತೊಗೊಂಡಿರೋರಿಗೂ ಗೊತ್ತಿರುತ್ತೆ, ಮತ್ತು ಇವಾಗ ಕಳಿಸಿರೋರ್ಗು ಅಷ್ಟೇ ಇದೇ ಥರನೇ ಹೆಚ್ಚು ಬ್ರ್ಯಾಂಚ್ ಎಲ್ಲ ಬಂದಿದೆ ಪಕ್ಕದಲ್ಲಿ. ತುಂಬಾ ಖುಷಿಯಾಗುತ್ತೆ ನನಗೂ ಆ ಥರ ಎಲ್ಲ ಗಿಡ ಕಳಿಸ್ದಾಗ. ತಗೊಂಡಿರೋರಿಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ಗಿಡಗಳನ್ನ ಕೊಟ್ಟಿರ್ತೀನಿ ಅಂತ. ಒಂದು ಸರಿ ತೊಗೊಂಡವರು ಮತ್ತೆ ಮತ್ತೆ ತೊಗೊಳ್ತಿದ್ದೀರಾ. ಒಂದು ಗಿಡದಲ್ಲಿ 4-5 ಸಸಿ ಹೊಡ್ಕೊಂಡಿದ್ದೆ, ನಾನು ಅದನ್ನು ತೆಗೆದು ಸಪ್ರೇಟ್ ಮಾಡ್ಬೋದಾಗಿತ್ತು, ಆದರೆ ನನಗೆ ಆ ಥರ ಬುದ್ಧಿ ಇಲ್ಲ. ಬೇಡ, ಚೆನ್ನಾಗಿರಲಿ, ಗಿಡನೂ ಬೆಳೆಸಲಿ ಅನ್ನೋದಕ್ಕೋಸ್ಕರ ನಾನು ಅದು ಹಂಗೆ ಕಳಿಸಿದ್ದೆ. ಅದರಲ್ಲಿ ಒಂದು 4-5 ಸಸಿ ಇದೆ ನೋಡಿ. ಇದರಲ್ಲಿ 4-5 ಸಸಿ ಅಂದರೆ ಒಂದೇ ಇದರಲ್ಲಿ ಬ್ರ್ಯಾಂಚ್ ಹೊಡ್ಕೊಂಡಿದ್ದೆ, ನಾನು ಅದನ್ನು ಸಪ್ರೇಟ್ ಮಾಡಿಲ್ಲ. ಯಾಕೆಂದರೆ ನಾನು ಅದೇ ಥರನೇ ಕಳಿಸಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಚೆನ್ನಾಗಿರೋ ಗಿಡಗಳನ್ನೇ ಕಳಿಸಿದ್ದೀನಿ. ಆ ಖುಷಿ ನನಗಿದೆ. ನೀವು ನನಗೆ ಕೊಡೋ ದುಡ್ಡು ಅದು ಇರೋದಿಲ್ಲ, ಆದರೆ ನಾನು ನಿಮಗೆ ಕಳಿಸೋ ಗಿಡಗಳು ನಾವು ಸಾಯೋ ತನಕನೂ ನಮ್ಮ ಜೊತೆ ಇರುತ್ತೆ. ಅದು ಸೇವಂತಿಗೆ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ, ಮತ್ತು ಚೆನ್ನಾಗಿರೋಂತಹ ಗೊಬ್ಬರದಲ್ಲಿ ಹಾಕಿ ಚೆನ್ನಾಗಿ ಗಿಡನ ಹಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವ ಗಿಡಗಳನ್ನೂ ಕಳ್ಕೊಬೇಡಿ, ಏಕೆಂದರೆ ಸೇವಂತಿಗೆ ಗಿಡಗಳು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇನ್ನು ನೋಡಿ ಇದು ತುಂಬಾ ಇದೆ ಇವತ್ತು ಕೊರಿಯರು, ಹಾಗಾಗಿ ಕೊರಿಯರೆಲ್ಲ ಪ್ಯಾಕ್ ಮಾಡಿ ಇವತ್ತು ತೊಗೊಂಡೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಅಂದರೆ ಸೋಮವಾರ ಹಾಕಿರೋದು ನಾನು. ನಾವು ಸೋಮವಾರ ಸಂಜೆ ಹಾಕಿದ್ರೂ ನಿಮಗೆ ಅದು ಮಂಗಳವಾರದ ಲೆಕ್ಕದಲ್ಲೇ ಅದು ಹೋಗೋದು. ಅಂದರೆ ನಿಮಗೆ ಮಂಗಳವಾರ ಸಂಜೆ ಅಷ್ಟರೊಳಗೆ ಕೆಲವ್ರಿಗೆ ಸಿಗುತ್ತೆ, ಇನ್ನು ಬುಧವಾರ ಅಷ್ಟರೊಳಗೂ ಫುಲ್ಲು ಎಲ್ರಿಗೂ ಸಿಕ್ಕೋಗುತ್ತೆ.
ಇನ್ನು ನೋಡಿ ಸ್ವಲ್ಪ ಸೇವಂತಿಗೆದು ನಾನು ಚಿಕ್ಕ ಚಿಕ್ಕ ಸಸಿಗಳನ್ನೆಲ್ಲ ಇಟ್ಟಿದ್ದೆ, ಅದೆಲ್ಲ ಇವಾಗ ದೊಡ್ಡದಾಗಿದೆ. ಹಾಗಾಗಿ ಅದಕ್ಕೆ ನಾನು ಬೇರೆ ಪಾಟಿಗೆ ರೀಪಾಟ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಪಾಟಿಂಗ್ ಮಿಕ್ಸು ಅಂದರೆ ನಾನು ವರ್ಮಿ ಕಾಂಪೋಸ್ಟು ಮತ್ತು ಬೇವಿನ ಹಿಂಡಿ, ಸ್ವಲ್ಪ ಎಪ್ಸಮ್ ಸಾಲ್ಟು ಮತ್ತು ಪಾಟಿಂಗ್ ಮಿಕ್ಸು ಇಷ್ಟನ್ನು ಹಾಕ್ಕೊಂಡು ನಾನು ಮಣ್ಣು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬೇವಿನ ಹಿಂಡಿ ಬಳಸೋದ್ರಿಂದ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರ ಬರೋದಿಲ್ಲ ಮತ್ತು ಮಣ್ಣು ಚೆನ್ನಾಗಿರುತ್ತೆ. ಅಂದರೆ ಈ ಬೇವಿನ ಹಿಂಡಿ ತುಂಬಾ ಒಳ್ಳೆಯದು ಗಿಡಗಳಿಗೆ. ಅಂದರೆ ಇದು ಎಪ್ಸಮ್ ಸಾಲ್ಟು ನೀವು ಗಿಡ ರಿಪಾರ್ಟ್ ಮಾಡಿದ್ಮೇಲಾದ್ರೂ ಹಾಕೋಬೋದು, ಇಲ್ಲಾಂದರೆ ನೀವು ಈ ಥರ ಮಣ್ಣಿಗಾದ್ರೂ ಮಿಕ್ಸ್ ಮಾಡ್ಬೋದು. ನಾನು ಮಣ್ಣಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಏಕೆಂದರೆ ಇವತ್ತು ಸುಮಾರು ಗಿಡಗಳಿದೆ ರಿಪಾರ್ಟ್ ಮಾಡೋದು, ಹಾಗಾಗಿ ನಾನು ಮಣ್ಣಿಗೆ ಹಾಕ್ತಾಯಿದ್ದೀನಿ. ಈ ಎಪ್ಸಮ್ ಸಾಲ್ಟ್ನ ಏನಕ್ಕೆ ಬಳಸ್ತಾರೆ ಅಂದರೆ ಗಿಡಗಳು ಆಯಾಸ ಆದಂಗೆ ಆಗಿರುತ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ, ಮತ್ತು ಇನ್ನು ಬೇರು ಇಳ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಈ ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ, ಟ್ರಸ್ಟೋ ಏನೋ ಹೇಳ್ತಾರೆ, ನನಗದು ಬರೋದಿಲ್ಲ. ಅದಕ್ಕೆ ನಾನು ಆಯಾಸ ಆದಂಗೆ ಆಗಿರುತ್ತಲ್ಲ ಅಂತ ಈ ಥರ ಹೇಳ್ತಿದ್ದೀನಿ. ಏನು ಮಾಡೋದು, ನಮಗೆ ಕನ್ನಡ ಮೀಡಿಯಮಲ್ಲಿ ಓದಿರೋದು, ಇಂಗ್ಲೀಷೆಲ್ಲ ಬರೋದಿಲ್ಲ. ಹಾಗಾಗಿ ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಇನ್ನು ನೋಡಿ ಅದು ಪಾಟಿಂಗ್ ಮಿಕ್ಸ್ ಹಾಕೋದು ಮರ್ತೋಯ್ತು. ಆಮೇಲೆ ನೋಡಿ ಅಲ್ಲೇ ಇತ್ತು. ಆದರೂ ಕೆಲವೊಂದೊಂದು ಸತಿ ನಾವು ಎಷ್ಟೇ ಬ್ಯುಸಿ ಇದ್ರೂ ಬೇಡದೇ ಇರೋ ಯೋಚನೆಗಳು ಮನಸ್ಸಿಗೆ ಬಂದ್ಬಿಡುತ್ತೆ. ಆವಾಗ ಈ ಥರ ಎಲ್ಲ ಆಗುತ್ತೆ. ನೋಡಿ ಅದು ಸ್ವಲ್ಪ ಪಾಟಿಂಗ್ ಮಿಕ್ಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಈ ಪಾಟಿಂಗ್ ಮಿಕ್ಸು ಗಿಡಗಳಿಗೆ ತುಂಬಾ ಒಳ್ಳೆಯದು. ನೀವು ಮಣ್ಣಿಗೆ ಇದನ್ನು ಪಾಟಿಂಗ್ ಮಿಕ್ಸನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡಗಳ ಇಡಿ, ಆಮೇಲೆ ನೋಡಿ ಮ್ಯಾಜಿಕ್ಕು. ನಿಮಗೆ ಹತ್ತಿರ ಇರೋವಂಥ ಕಡೆ ಪಾಟಿಂಗ್ ಮಿಕ್ಸ್ ಏನಾದರೂ ಸಿಕ್ತು ಅಂದರೆ ತಗೊಂಡು ಇದನ್ನು ಮಿಕ್ಸ್ ಮಾಡಿ ಗಿಡಗಳನ್ನ ಇಡಿ. ಇಲ್ಲ ಅಂದರೆ ನಮ್ಮ ಹತ್ರ ಸಿಗುತ್ತೆ, ಅದು ತಗೋಬೋದು ನೀವು. ನಾನು ತಗೊಂಬಂದು ಬಳಸೋವಂತಹ ಬೇವಿನ ಹಿಂಡಿಲಿ ಹೊಂಗೆ ಹಿಂಡಿನೂ ಮಿಕ್ಸ್ ಆಗಿರುತ್ತೆ, ಮತ್ತು ನಿಮಗೆ ಕಳಿಸೋ ಬೇವಿನ ಹಿಂಡಿನಲ್ಲೂ ಅಷ್ಟೇ ಹೊಂಗೆ ಹಿಂಡಿ ಮಿಕ್ಸ್ ಆಗಿರೋದನ್ನೇ ನಾನು ನಿಮಗೆ ಕಳಿಸೋದು. ಇವತ್ತು ಸೇವಂತಿಗೆ ಗಿಡಗಳನ್ನ ರೀಪಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹೊಸ ಗಿಡಗಳಲ್ಲ, ಅದೆಲ್ಲ ಹಳೆ ಗಿಡಗಳೇ. ಅಂದರೆ ನನ್ನ ಹತ್ರ ಹಳೆ ಗಿಡಗಳಿತ್ತಲ್ಲ, ಪರ್ಪಲ್ಲು, ಪಿಂಕು ಅವೆಲ್ಲ. ಅಂದರೆ ನಾನು ಅದು ಚಿಕ್ಕ ಚಿಕ್ಕ ಸಸಿನ ತೆಗೆದುಬಿಟ್ಟು ಬೇರೆ ಇದರಲ್ಲಿ ಇಟ್ಟಿದ್ದೆ, ಅವೆಲ್ಲ ಇವಾಗ ದೊಡ್ಡದಾಗಿದೆ. ಹಾಗಾಗಿ ನಾನು ಅದನ್ನು ಬೇರೆ ಪಾಟಿಗೆ ಇವತ್ತು ಶಿಫ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಪಾಟಿಂಗ್ ಮಿಕ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೇವಂತಿಗೆ ಸಸಿನ ಒಂದೇ ಒಂದು ಸಣ್ಣ ಸಸಿ ಇಟ್ಟರೂ ಸಾಕು, ಅದು ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಸುಮಾರು ಗಿಡಗಳನ್ನು ಸಹ ನಾವು ಮಾಡ್ಕೋಬೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿರ್ತೀನಿ. ನೋಡಿ ಇವೆಲ್ಲ ನಾನು ಒಂದು ಸಣ್ಣ ಸಣ್ಣ ಸಸಿ ಇಟ್ಟುಬಿಟ್ಟು ನೋಡಿ ಇಷ್ಟೆಲ್ಲ ಚೆನ್ನಾಗಿ ಬಂದಿರೋದು. ಇವೆಲ್ಲ ಪರ್ಪಲ್ಲು. ಈ ಪರ್ಪಲ್ಲೇ ನಾನು ಇವತ್ತು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅದೆಲ್ಲ ಪಾಟು ಚಿಕ್ಕದಾಯಿತು, ಹಾಗಾಗಿ ಬೇರೆದಕ್ಕೆ ಹಾಕೋಣ ಅಂದ್ಬಿಟ್ಟು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಒಂದೊಂದು ಸಸಿ ಇಟ್ಟಿರೋದು ನಾನು. ನೋಡಿ ಎಷ್ಟು ಚೆನ್ನಾಗಿ ನೋಡಿ ಅಲ್ಲಿ ಮತ್ತೆ ಬ್ರಾಂಚ್ ಎಲ್ಲ ಬಂದಿದೆ. ಇದೇ ಥರದ್ದೇ ನಾನು ನಿಮಗೆ ಇವಾಗ ಕಳಿಸ್ತಾ ಇರೋಂತಹ ಸಸಿಗಳು. ಇವ್ರು ಹೇಳ್ತೀರಾ ವರ್ಷ ಇಡೀ ಹೂ ಬಿಡೋದಿಲ್ಲ ಮತ್ತು ಅದರಲ್ಲಿ ಪಕ್ಕದಲ್ಲಿ ಬ್ರ್ಯಾಂಚ್ ಬರೋದಿಲ್ಲ ಅಂತೀರಾ. ಈ ಥರ ಏನೂ ಇಲ್ಲ. ನಾನು ನಿಮಗೆ ಕಳಿಸ್ತಾ ಇರೋವಂಥ ಸಸಿಗಳು ವರ್ಷ ಇಡೀ ಹೂ ಬಿಡುತ್ತೆ, ಮತ್ತು ಪಕ್ಕದಲ್ಲಿ ಸುಮಾರು ಬ್ರಾಂಚ್ಗಳು ಬರುತ್ತೆ. ಒಂದು ಸಸಿಯಿಂದ ನೀವು ಸಾವಿರಾರು ಸಸಿಗಳನ್ನು ಮಾಡ್ಕೋಬೋದು. ಉದಾಹರಣೆಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ, ಮತ್ತು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನಾನು ತೋರಿಸಿದ್ದೀನಿ. ಸೇವಂತಿಗೆ ಗಿಡದಲ್ಲಿ ಒಂದು ಸ್ಫಟಿಕ ಗಿಡನೂ ಹುಟ್ಟಿದೆ. ಅಂದರೆ ಇದು ಕೆಂಪು ಸ್ಫಟಿಕ. ಅದನ್ನು ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಅಂದರೆ ದೊಡ್ಡ ಪಾಟಿಗೆ ಹಾಕ್ತಾ ಇದ್ದೀನಿ ಅದನ್ನು. ದಾಸವಾಳ ಗಿಡದಲ್ಲೂ ಅಷ್ಟೇ ನೋಡಿ, ಈ ಪಾಟಲ್ಲಿ ಅಂದರೆ ಕೆಂಪು ಇದು ಸಸಿಗಳು, ಸ್ಫಟಿಕ ಗಿಡ, ಅದರಲ್ಲೂ ಸಹ ಸಸಿಗಳೆಲ್ಲ ಹುಟ್ಟಿದೆ ನೋಡಿ. ಅದನ್ನು ತೆಗೆದು ಇವತ್ತು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಿದ್ದೀನಿ. ಇನ್ನೂ ಸುಮಾರಿದೆ ರೀಪಾಟ್ ಮಾಡೋದು. ಅಂದರೆ ಇವತ್ತು ನಾನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ಅಂದರೆ ಟೈಮ್ ಸಿಕ್ಕಿದಂಗೆಲ್ಲ ಸ್ವಲ್ಪ ಮಾಡ್ಕೋಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ನಾನು ಒಬ್ಬಳೇ ಇರೋ ಕಾರಣ ಎಲ್ಲ ಕೆಲಸನೂ ನೋಡ್ಕೋಬೇಕಲ್ಲ. ಹಾಗಾಗಿ ನೋಡಿ ಇವತ್ತು ಇದೆಲ್ಲನೂ ರಿಪಾರ್ಟ್ ಮಾಡಿದ್ದಾಯಿತು. ಇನ್ನು ಸ್ವಲ್ಪ ಈ ಸೇವಂತಿಗೆ ಗಿಡಗಳಿಗೆ ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಅಂದರೆ DAP ಹಾಕ್ತಾಯಿದ್ದೀನಿ. ಒಂದೊಂದು ಕಾಳು ಮಾತ್ರ ಹಾಕಬೇಕು, ಯಾಕೆಂದರೆ ಅದು ಸಸಿ ಚಿಕ್ಕದಾಗಿರೋ ಕಾರಣ ಜಾಸ್ತಿ ಎಲ್ಲ ಹಾಕಿದ್ರೆ ಸುಟ್ಟೋಗುತ್ತೆ. ಗಿಡಗಳನ್ನ ತಗೊಂಡಿರೋರು ಆ ಕಪ್ಪಿಂದ ತೆಗೆದುಬಿಟ್ಟು ಹಾಗೇ ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಮತ್ತು ಅದು ರೂಟು ಯಾವುದೇ ರೀತಿ ಡ್ಯಾಮೇಜು ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಕಪ್ ಸಮೇತನೇ ನಿಮಗೆ ಕಳಿಸ್ತಾ ಇರೋದು. ತುಂಬ ಜನ ಹೇಳ್ತಿದ್ದೀರಾ, ಅಕ್ಕ ನಿಮ್ಮ ಹತ್ರ ತಗೊಂಡಿರೋ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ಅಂತಲೂ ಹೇಳ್ತಿದ್ದೀರಾ. ಖುಷಿನೂ ಆಗುತ್ತೆ. ಗಿಡಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕೈನಲ್ಲಿರುತ್ತೆ. ಹೆಂಗೆ ಬೇಕಂಗೆ ನೆಡೋದು ಆ ಥರ ಎಲ್ಲ ಮಾಡಬೇಡಿ. ಅದು ಎಷ್ಟು ಕೇರ್ ಮಾಡ್ತೀವೋ ಅದು ಗಿಡಗಳು ಅಷ್ಟು ಚೆನ್ನಾಗೇ ಬರುತ್ತೆ. ಹೇಳಬೇಕು ಅಂದರೆ ನನಗೆ ಗಿಡದಲ್ಲಿ ಸಿಗೋವಂತಹ ನೆಮ್ಮದಿ ಯಾವುದರಲ್ಲೂ ಸಿಗೋದಿಲ್ಲ. ನನಗೆ ಎಷ್ಟೇ ಬೇಜಾರಿದ್ರೂ ನಾನು ಹೋಗಿ ಗಾರ್ಡನಲ್ಲಿ ಕೂತ್ಕೊಂಡ್ರೆ ನನ್ನ ಮನಸ್ಸೇ ಒಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ನನಗೆ ಗಿಡಗಳ ಮೇಲೆ ಹೆಚ್ಚು ಪ್ರೀತಿ. ಮನೆ ಹತ್ರ ಎಲ್ಲರೂ ಹಂಗೆ ಅಂತಿರ್ತಾರೆ, ನೀವು ಯಾವಾಗಲೂ ಗಾರ್ಡನ್ನಲ್ಲೇ ಇರ್ತೀರಲ್ಲ, ಮನೆ ಹತ್ರ ಇರೋದೇ ಇಲ್ಲ ನೀವು, ನಿಮ್ಮ ಮನೆ ಹತ್ರ ಇದ್ದೀರೋ ಇಲ್ವೋ ಅನ್ನೋದೇ ಗೊತ್ತಾಗೋದಿಲ್ಲ ಅಂತಲೂ ಸಹ ಹೇಳ್ತಾರೆ. ಗಾರ್ಡನಿಗೆ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಬೆಳಗ್ಗೆ ಹೋದರೆ ಇನ್ನು ಮನೆಗೆ ಬರೋದೇ 7 ಗಂಟೆ. ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರೂ ನಿಯತ್ತಿರೋದಿಲ್ಲ. ಅದೇ ಗಿಡಗಳು ನಾವು ಒಂದು 100 ರೂಪಾಯೋ 200 ರೂಪಾಯೋ ಕೊಟ್ಟು ಗಿಡ ತಂದು ಹಾಕ್ಕೊಂಡ್ರೆ ಅದರಿಂದ ನಮಗೆ ಸಿಗೋ ಖುಷಿನೇ ಬೇರೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.